ಅದರಿಂದ ಯಾರೂ ತಪ್ಪಿಸ್ಕೊಳ್ಳೋದಕ್ಕಾಗಿರ್ಲಿಲ್ಲ. ಮತ್ತೆ ಅದೇ ರೀತಿಯ ಪರಿಸ್ಥಿತಿ ಇದೀಗ ಮರುಕಳಿಸಬಹುದು. ಟೆಹರಾನ್ ಸೇರಿ ಇರಾನ್ನ ಹಲವೆಡೆ ಭಾರಿ ಸ್ಫೋಟ ಆಗಿದೆ. ಇಸ್ರೇಲ್ ಮೇಲಿನ ದಾಳಿಯನ್ನ ಸಮರ್ಥಿಸಿಕೊಂಡಿದೆ ಇದೀಗ ಇರಾನ್. ಕದನ ವಿರಾಮದ ನಡುವೆ ಇರಾನ್ ಮೇಲೆ ಇಸ್ರೇಲ್ ದಾಳಿಯನ್ನ ಮಾಡಿದೆ. ಇಸ್ರೇಲ್ ದಾಳಿಯನ್ನ ತೀವ್ರವಾಗಿ ಖಂಡಿಸಿದೆ ಇರಾನ್. ಇದೆ ಇಸ್ರೇಲ್ ದಾಳಿಗೆ ಪ್ರತೀಕಾರವನ್ನ ತೀರಿಸಿಕೊಳ್ತೀವಿ ಅಂತ ವಾರ್ನಿಂಗ್ ಅನ್ನ ಕೂಡ ಕೊಡಲಾಗಿದೆ. ಇಸ್ರೇಲ್ ಸೇನೆಗೆ ಎಚ್ಚರಿಕೆಯನ್ನ ನೀಡಿದೆ ಇರಾನ್ ಸೇನೆ. ಎಚ್ಚರಿಕೆಯನ್ನ ಕೊಟ್ಟಿರುವಂತದ್ದು ಇಸ್ರೇಲ್ ಸೇನೆಗೆ. ಈಗ ಆಲ್ರೆಡಿ ಮೊದಲ ಬಾರಿಗೆ ಕದನ ವಿರಾಮವನ್ನ ಘೋಷಣೆ ಮಾಡಿದ್ರಲ್ಲ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು, 20 ದಿನಗಳ ಕಾಲ ಮೊದಲ ಬಾರಿ ಕದನ ವಿರಾಮವನ್ನ ಘೋಷಣೆ ಮಾಡ್ತಾರೆ. ಆ ಒಂದು ಸಂದರ್ಭದಲ್ಲೂ ಕೂಡ ನಿಂತಿರಲಿಲ್ಲ ಆ ಒಂದು ಯುದ್ಧ. ಅಲ್ಲಿನಿಂದಲೂ ಕೂಡ ಈ ಕೋಲ್ಡ್ ವಾರ್ ಅನ್ನೋದೇನಿತ್ತು ಅದು ಶುರುವಾಗ್ತಾನೆ ಬಂತು. ಇದೀಗ ಇಸ್ರೇಲ್ ಡಿಫೆನ್ಸ್ ಫೋರ್ಸ್ ನಾವಿದಕ್ಕೆ ಪ್ರತೀಕಾರವನ್ನ ತೀರಿಸ್ಕೊಳ್ತೀವಿ ಅಂತ ಹಾಕಿರುವಂಥದ್ದು. ಪೋಸ್ಟ್ ಅನ್ನ ಕೂಡ ಹಾಕಿದೆ. ಪೋಸ್ಟ್ ಅಲ್ಲಿ ಅದನ್ನ ಉಲ್ಲೇಖ ಕೂಡ ಮಾಡಿದೆ. ಕಳೆದ ಕೆಲ ದಿನಗಳಿಂದ ಅಮೆರಿಕ ವಿನಂತಿಗಳನ್ನ ಧಿಕ್ಕರಿಸುತ್ತಲೇ ಬಂದಂತಹ ಇರಾನ್ ಯಾವುದೇ ಎಚ್ಚರಿಕೆಗಳಿಲ್ಲದೆ ಇಸ್ರೇಲ್ನ ಬೈರುತ್ನ ದಕ್ಷಿಣ ಉಪನಗರಗಳನ್ನ ಕೆಲವೊಂದಷ್ಟು, ಅದರಲ್ಲೂ ಕೂಡ ಬಹಳ ಮುಖ್ಯವಾಗಿ ಕ್ಷಿಪಣಿಗಳನ್ನ ಉತ್ಪಾದನೆ ಮಾಡುವಂಥದ್ದಾಗಿರ್ಬೋದು ಅಥವಾ ಮಿಸೈಲ್ಗಳನ್ನ ಉತ್ಪಾದನೆ ಮಾಡುವಂತಹ ಜಾಗಗಳು ಯಾವುದೆಲ್ಲ ಇತ್ತು ಆ ಜಾಗಗಳನ್ನ ಬಿಟ್ಟಿರಲಿಲ್ಲ. ಆ ಜಾಗಗಳನ್ನ ಹಿಟ್ ಲಿಸ್ಟ್ ಅಲ್ಲಿ ಹಾಕೊಂಡಿತ್ತು. ಆ ಜಾಗಗಳನ್ನೇ ಗುರಿಯಾಗಿಸ್ಕೊಂಡು ಕ್ಷಿಪಣಿ ದಾಳಿಗಳನ್ನ ಮಾಡ್ತಾ ಇದ್ದಂಥದ್ದು. ಈಗ ಮತ್ತೆ ಶುರುವಾಗಿದೆ ಆ ಒಂದು ಶಬ್ದ ಮಾಲಿನ್ಯ, ವಾಯು ಮಾಲಿನ್ಯ. ಅಲ್ಲಿರುವಂತಹ ಜನರಿಗೆ ಅದರಿಂದ ತಪ್ಪಿಸ್ಕೊಂಡು ಓಡೋಗೋದಕ್ಕೆ ಆಗ್ತಾನೆ ಇಲ್ಲ ಅಂತ ಪರಿಸ್ಥಿತಿ ನಿರ್ಮಾಣ ಆಗ್ಬಿಟ್ಟಿರುವಂಥದ್ದು. ಎಲ್ಲಾ ಕಡೆನೂ ಕೂಡ ಇದರಿಂದ ತೊಂದರೆ ಅನ್ನೋದಾಗ್ತಾ ಇದೆ. ಇಷ್ಟು ದಿನ ನಮ್ಮ ಭಾರತದಲ್ಲಿ ಆವಾಗ ಸ್ಟಾರ್ಟಿಂಗ್ ಅಲ್ಲಿ ಏಪ್ರಿಲ್ ಕದನ ವಿರಾಮವನ್ನ ಏಪ್ರಿಲ್ನಲ್ಲಿ ಘೋಷಣೆ ಮಾಡಿದ್ದು. ಅದಕ್ಕಿಂತ ಬಿಫೋರ್ ಏನಿದೆ ಆ ಸಂದರ್ಭದಲ್ಲಿ ಎಲ್ಲರೂ ಕೂಡ ಗ್ಯಾಸ್ ಅಭಾವ, ಸಿಲಿಂಡರ್ ಅಭಾವದಿಂದ ತತ್ತರಿಸಿ ಹೋಗಿದ್ರು. ಹೋಟೆಲ್ಗಳು ಮುಚ್ಕೊಂಡು ಹೋಗಿತ್ತು. ಅದನ್ನ ಇನ್ನೇನ್ ಸರಿ ಮಾಡಿದ್ರು, ಎಲ್ಲವೂ ಕೂಡ ಸರಿ ಹೋಯ್ತು ಅನ್ನೋಷ್ಟರಲ್ಲಿ ಮತ್ತೆ ಯುದ್ಧದ ಕಾರ್ಮೋಡ ಆವರಿಸ್ಕೊಳ್ತಾ ಇದೆ ಮಧ್ಯಪ್ರಾಚ್ಯದಲ್ಲಿ. ಇನ್ನೇನೇನಾಗುತ್ತೋ ಗೊತ್ತಿಲ್ಲ. ಇದರಿಂದ ಭಾರತಕ್ಕೆ ಯಾವುದೆಲ್ಲ ಹೊಡೆತಗಳು ಬೀಳುತ್ತೋ ಅದು ಗೊತ್ತಿಲ್ಲ. ಭಾರತ ಎಷ್ಟೋ ಬಾರಿ ಅದನ್ನ ರಿಸಾಲ್ವ್ ಮಾಡೋದ್ರಲ್ಲಿ ತುಂಬಾ ಮುಂದೆ ಹೋಗಿದೆ.